ಎಲ್ಲರಿಗೂ ನಮಸ್ಕಾರ. ನಾನೇ ಕಿಚನ್ ಬೈ ಸಾಧನಾ. ಈಗ ನಾನು ಇವತ್ತು ಬೇಸಿಗೆಗೆ ಸ್ಪೆಷಲ್ ಆಗಿರೋ ಒಂದು ವಿಶೇಷವಾದ ತಂಪಾದ ಪಾನಿ ತೋರಿಸ್ತೀನಿ ನೋಡಿ. ನೀವು ಇದು ತಗೊಳ್ಳಿ. ಯಾವಾಗ ಮೈಗೆ ತುಂಬಾ ಹೀಟ್ ಅನ್ಸುತ್ತೋ, ಯಾವಾಗ ತುಂಬಾ ಬಿಸಿ ಅನ್ಸುತ್ತೋ, ಕಣ್ಣುರಿ, ಆಮೇಲೆ ಯೂರಿನ್ ಪಾಸ್ ಮಾಡಿದಾಗ ಉರಿ ಆಗದಾಗ, ಆಮೇಲಿಂದ ಕಾಲು ಕೈ ಅಂಗೈ ಅಂಗಾಲೆಲ್ಲನೂ ಬಿಸಿ ಅನಿಸಿದಾಗ ಅವಾಗೆಲ್ಲ ಇದು ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಒಳ್ಳೇದು, ತುಂಬಾ ಸುಲಭ. ಹೇಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇದು ಬಾದಾಮ್ ಬಂಕ ಅಂತ ಹೇಳ್ತಾರೆ. ಆಮೇಲೆ ಚಿಯಾ ಸೀಡ್ಸ್, ಇದು ನಮ್ಗೆ ಅಂಗಡಿನಲ್ಲಿ ಸಿಗತ್ತೆ, ಗಂದಿಗೆ ಅಂಗಡಿನಲ್ಲಿ ಸಿಗತ್ತೆ. ತಗೊಂಡ್ಬಂದು ರಾತ್ರಿ ಈ ತರ ನೆನ್ಸ್ಕೋಬೇಕು. ಅದೆಷ್ಟಕ್ಕೆ ಎಷ್ಟು ನೀರು ಹಾಕಿ ನೆನ್ಸಿದೀನಿ ಅಂತ ಈಗ ತೋರಿಸ್ತೀನಿ. ಅದು ಹೇಗ್ ಮಾಡೋದು ಅನ್ನೋದು ತೋರಿಸ್ತೀನಿ ನೋಡಿ. ಈಗ ನೋಡಿ, ಇದು ಬಾದಾಮ್ ಬಂಕ. ನಾನು ಇವಾಗ ನೆನ್ಸಿದೀನಲ್ವಾ, ಅದು ಇಷ್ಟೇ ಪೀಸಸ್ ನೆನ್ಸಿದೀನಿ ನೋಡಿ. ಸಣ್ಣಗಿದೆ, 4 ಪೀಸ್ ನೆನ್ಸಿದೀನಿ ನೋಡಿ. ಇಷ್ಟೇ ನೆನ್ಸಿದೀನಿ. ಇದರಲ್ಲಿ 2 ಕಪ್ ಅಷ್ಟು ನಮ್ಗೆ ಆಗತ್ತೆ. ಇದಕ್ಕೆ ಚಿಯಾ ಸೀಡ್ಸ್ ಅಂತ ಇದಕ್ಕೆ ಹೇಳ್ತಾರೆ. ಇದೊಂದು ಅರ್ಧ ಸ್ಪೂನ್. ಈ ಸ್ಪೂನಲ್ಲಿ ಒಂದು 1/2 ಸ್ಪೂನ್ ಅಷ್ಟು ಚಿಯಾ ಸೀಡ್ಸ್ ನೆನ್ಸ್ಕೋಬೇಕು. ಇದೆರಡೂ ರಾತ್ರಿ ನಾನು ನೆನ್ಸಿದೀನಿ ನೋಡಿ. ಈ ತರ ಈ 1 ಗ್ಲಾಸ್ ಅಷ್ಟು, ಈ ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ. ಮುಕ್ಕಾಲ್ ಗ್ಲಾಸ್ ಅನ್ಕೊಳ್ಳಿ. ಇದು ಈ ಗ್ಲಾಸ್ ಅಲ್ಲಿ ನಾನು ಒಂದು ಮುಕ್ಕಾಲ್ ಗ್ಲಾಸ್, ಅಂದ್ರೆ ತುಂಬಾ ಚೆಲ್ಲೋ ತರ ಅಲ್ಲ, ಸುಮಾರಾಗಿ ಮುಕ್ಕಾಲ್ ಗ್ಲಾಸ್ ಅಷ್ಟು, ಒಂದು ಇಲ್ಲಿ ತನಕ ಅನ್ಕೊಳ್ಳಿ. ಇಲ್ಲ ಸ್ವಲ್ಪ ನೀರು ನೆನ್ಸ್ಕೊಂಡ್ರು ಪರವಾಗಿಲ್ಲ, 1 ಗ್ಲಾಸ್ ಹಾಕಿದ್ರು ಪರವಾಗಿಲ್ಲ, ಮುಕ್ಕಾಲ್ ಗ್ಲಾಸ್ ಹಾಕಿದ್ರು ಪರವಾಗಿಲ್ಲ. ಈ ತರ ನೆನ್ಸ್ಕೋಬೇಕು. ಇದು ನೆನ್ಸ್ಕೊಂಡ್ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಲೋಟ ಹಾಲು ನೋಡಿ, ಒಂದು ಅರ್ಧ ಲೋಟ ಹಾಲು ಇಷ್ಟು. ಇದ್ರ ಜೊತೆಗೆ ನಾವು ಈಗ ಬೇಕಿರೋದೀಗ ಖರ್ಜೂರ, ಡ್ರೈ ಫ್ರೂಟ್ಸ್, ಒಂದೇ ಒಂದು ಒಣ ಖರ್ಜೂರ, ಆಮೇಲಿಂದ ಒಂದು 5 ಬಾದಾಮಿ, 4-5 ಬಾದಾಮಿ. ಹಾಗೆ ಹೇಳ್ಬಿಟ್ಟು ಒಳ್ಳೇದು ಬಿಟ್ಟು ತುಂಬಾ ಹಾಕೊಂಡು ತಿಂದ್ರು ಅಂತ ಟೇಸ್ಟ್ ಇರಲ್ಲ. ಯಾಕೆಂದ್ರೆ ಮೈನ್ ಬೇಕಿರೋದು ನಮಗೆ ಬಾದಾಮ್ ಬಂಕ, ಚಿಯಾ ಸೀಡ್ಸ್ ಬೇಕಿರೋದು. ಅದ್ರ ಜೊತೆಗೆ ಸ್ವಲ್ಪ ಒಣ ದ್ರಾಕ್ಷಿ, ಒಂದು 5-6 ಪೀಸು ಒಣ ದ್ರಾಕ್ಷಿ, ಆಮೇಲೆ ಒಂದು 5-6 ಪೀಸು ಗೋಡಂಬಿ. ಆಮೇಲಿಂದ ಸಕ್ಕರೆ ಹಾಕಬೇಡಿ, ಇದಕ್ಕೆ ಕೆಂಪು ಸಕ್ಕರೆ ಹಾಕಿ ನೋಡಿ. ಕೆಂಪು ಸಕ್ಕರೆ ನಾವು ಹಾಲು ತಗೊಂಡಿರ್ತೀವಲ್ಲ, ಆ ಹಾಲಲ್ಲೇ ಕೆಂಪು ಸಕ್ಕರೆ ಹಾಕ್ಬಿಟ್ರೆ ಈ ತರ ನಾವು ಕುಟ್ಕೋಬೇಕು. ಸ್ವಲ್ಪ ನಮ್ಮನೆಯಲ್ಲಿ ಏನೋ ಒಂದು ಅರಳು ಇದು ಇರುತ್ತೆ, ಕುಟ್ಟೋದು ಏನಾದ್ರೂ ಇದ್ದೇ ಇರುತ್ತಲ್ಲ, ಯಾವ್ದ್ರೊಳಗಾದ್ರೂ ಒಂದು ಸುಲ್ ಕುಟ್ಕೊಂಡು ಈ ತರ ಇಟ್ಕೊಳ್ಳಿ. ಈಗ ನಾನು ಇದಕ್ಕೆಲ್ಲ ಸೇರಿ ಈ ಸ್ಪೂನಲ್ಲಿ 2 ಸ್ಪೂನ್ ಅಷ್ಟು ಕೆಂಪು ಸಕ್ಕರೆ ಹಾಕಿದ್ದೀನಿ. ಹಾಲು ಹಾಕಿ ಬೆರೆಸ್ಕೊಂಡ್ಬಿಡೋಣ ನೋಡಿ. ಸ್ನೇಹಿತರೆ, ಹಾಲು ತಗೊಂಡಿದ್ದೀನಿ ನಾನು, ಅರ್ಧ ಗ್ಲಾಸ್ ಹಾಲು ತಗೊಂಡಿದ್ದೀನಿ. ಇಷ್ಟೇ ನೀರಲ್ಲಿ ನೆನೆಸ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ನೀರು ಹಾಕೋಬಹುದು, ಹಾಗಾಗಿ ತುಂಬಾ ನೀರು ಆದ್ರೂ ಚೆನ್ನಾಗಿರಲ್ಲ. ಇಷ್ಟೇ ನೀರಲ್ಲಿ ನಾನು ನೆನೆಸ್ಕೊಂಡಿದ್ದೀನಿ. ಇದಿಷ್ಟೇ. ಮತ್ತೆ ಹಾಲು ತಗೊಂಡಿದ್ದೀನಿ. ಈ ಹಾಲಲ್ಲೇ ಕೆಂಪು ಸಕ್ಕರೆ ಹಾಕ್ಬಿಟ್ಟು ಕಲಸಿದ್ದೀನಿ ನೋಡಿ. ಇದಕ್ಕೆ ದ್ರಾಕ್ಷಿನೂ ಹಾಕ್ಬಿಟ್ಟಿದ್ದೀನಿ ಇದ್ರೊಳಗೆ. ಇದೆಲ್ಲ ಇದೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗೆ, ನಾವು ಕೈಯಲ್ಲೇ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋ ಅಷ್ಟರೊಳಗೆ ಇದು ನೆಂದಿರುತ್ತೆ ನಮಗೆ. ಒಂದು 5 ನಿಮಿಷ ನೆಂದ್ರೆ ಸಾಕು ಅಷ್ಟೇ. ಈಗ ಇದಿದೆಯಾ ನೋಡಿ, ಯಾವ ತರ ಆಗಿದೆ ಅಂತ ನೋಡಿ. ಇದನ್ನ ನೋಡಿ, ಒಳ್ಳೆ ಜೆಲ್ಲಿ ತರ ಇದೆ ನೋಡಿ. ಚಿಯಾ ಸೀಡ್ಸ್ ಮತ್ತೆ ಬಾದಾಮ್ ಬಂಕ, ಇದನ್ನ ಚೆನ್ನಾಗಿ ನಾವು ಸ್ಟಿರ್ ಮಾಡ್ಕೊಂಡ್ಬಿಡು, ಚೆನ್ನಾಗಿ ಕಲ್ಸ್ಕೊಂಡ್ಬಿಡ್ಬೇಕು. ಫಸ್ಟ್ ಈ ತರ ಚೆನ್ನಾಗಿ ಕಲ್ಸ್ಕೊಂಡು ಮಿಕ್ಸ್ ಆಗತ್ತೆ ಎರಡೂ. ಬೇಸಿಗೆನಲ್ಲಿ ಎಲ್ಲರಿಗೂ ಟೀ ಕಾಫಿ ಕುಡಿದು ಅಭ್ಯಾಸ ಇದ್ದೇ ಇರುತ್ತೆ. ಎದ್ದು ಕೂಡ್ಲೇನೆ ಬೇಸಿಗೆನಲ್ಲಿ ಫಸ್ಟ್ ಇದೊಂದು ಅರ್ಧ ಕಪ್ಪು ಅಷ್ಟು, ಒಂದು ಅರ್ಧ ಗ್ಲಾಸ್ ಕಪ್ಪು ಅಷ್ಟು ತಗೊಂಡು ಆಮೇಲೆ ಕಾಫಿ ಟೀ ಕುಡೀರಿ. ನಿಮಗೂ ಆರೋಗ್ಯಕ್ಕೆ ಒಳ್ಳೇದು, ಚೆನ್ನಾಗಿ ಇರುತ್ತೆ. ಇದು ಆಕ್ಚುಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಈ ತರ ಎಲ್ಲನೂ ಮಿಕ್ಸ್ ಆಗಿರುತ್ತೆ. ಈಗ ನಾವು ಇದಕ್ಕೆ ಹಾಲು ಬೆರೆಸ್ಕೊಳ್ಳೋಣ. ಹಾಲು, ದ್ರಾಕ್ಷಿ, ಸಕ್ಕರೆ, ಕೆಂಪು ಸಕ್ಕರೆ ಎಲ್ಲನೂ ಹಾಕಿ ಬೆರೆಸ್ಕೊಂಡಿದ್ದೀವಿ ನೋಡಿ. ಎಷ್ಟು ಕಲರ್ಫುಲ್ ಆಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ. ನಿಮಗೆ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರಿಂದ ಹಿಡಿದು ಎಲ್ಲರೂ ತಗೋಬೋದು. ಹಲ್ಲಿಲ್ದಿರೋರು ಬೇಕಾದ್ರೆ ಗೋಡಂಬಿ, ಖರ್ಜೂರ ಅದು ಸ್ಕಿಪ್ ಮಾಡ್ಬೋದು, ಇಲ್ಲ ಪೌಡರ್ ಮಾಡಿ ಬೆರೆಸ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ. ಇದಕ್ಕೆ ಬಾದಾಮಿನೂ ಹಾಕ್ಬೋದು, ಗೋಡಂಬಿ, ಬಾದಾಮಿ,
ಖರ್ಜೂರ ಇಷ್ಟು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ. ಎಲ್ಲ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲನೂ ಒಂದ್ಸತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗ್ತೀನಿ. ಈ ರೀತಿ ಇರುತ್ತೆ. ನಾವು ಡೈಲಿ ತಗೋಬೇಕು ಅಂತಿಲ್ಲ, ವಾರಕ್ಕೆ ಒಂದು ದಿವಸ ತಗೊಂಡ್ರೆ ಎಷ್ಟೋ ತಂಪಾಗತ್ತೆ ಈ ಬೇಸಿಗೆನಲ್ಲಿ ನೋಡಿ. ಆಮೇಲೆ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ಕಪ್ಪಲ್ಲಿ ಇದು 3 ಜನಕ್ಕೆ ಆಗುವಷ್ಟು ಇದೆ. ಒಂದು 3 ಜನಕ್ಕೆ ಆಗತ್ತೆ. ಇವಾಗ ನಾನು ಹಾಕಿರೋ ಕ್ವಾಂಟಿಟಿ 3 ಕಪ್ಸ್ ಆಗತ್ತೆ. ನೀವು ಮಾಡಿ ಹೇಗಿದೆ ಅಂತ ಹೇಳಿ ಈ ಬೇಸಿಗೆನಲ್ಲಿ ಟ್ರೈ ಮಾಡಿ. ಆಮೇಲೆ ಬಾದಾಮ್ ಬಂಕು ಎಷ್ಟು ವರ್ಷ ಬೇಕಾದರೂ ಇರುತ್ತೆ. ಅಯ್ಯೋ ಅದಕ್ಕೆ ಹಳ್ಸೋಗತ್ತಲ್ಲ, ಚಿಯಾ ಸೀಡ್ಸು ಹಾಳೋಗತ್ತಲ್ಲ ಅಂತ ಏನು ಇದೇ ಬೇಡ. ನಿಮ್ಮ ಮನಸ್ಸಿಗೆ ಹೇಗಪ್ಪ ಅಂತ ತಂದಿಟ್ಕೊಂಡ್ರೆ ಒಂದು ಎಷ್ಟು ದಿವಸ ಬೇಕಾದ್ರೂ ಇರುತ್ತೆ. ನಾನು ಇವಾಗ ತಂದೆ ಒಂದು ಸುಮಾರು ದಿವಸ ಆಯಿತು, ಸುಮಾರು ತಿಂಗಳುಗಳೇ ಆಯಿತು ತಂದು. ನಾನು ಸುಮಾರು ವರ್ಷನೂ ಇರುತ್ತೆ ಆ್ಯಕ್ಚುಲಾಗಿ. ನೀವು ತಗೊಂಡ್ಬಂದು ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.